ವಾರ್ತೆಗಳು ಓದುತ್ತಿರುವರು ಎನ್ ಭಾರದ್ವಾಜ್. ವಾರ್ತೆಗಳು. ಕೋಲಾರ ಜಿಲ್ಲಾ ಅಡುಗೆ ಕಾರ್ಮಿಕರ ಲೇಬರ್ ಕಾರ್ಡ್ನ ಅರ್ಜಿಗಳನ್ನು ಕೋಲಾರ ಜಿಲ್ಲಾ ಕಾರ್ಮಿಕರ ಇಲಾಖೆಗೆ ಅಡುಗೆ ಕಾರ್ಮಿಕರ ರಾಜ್ಯ ಮುಖಂಡ ಬಿ.ಎಸ್. ರಮೇಶ್ ಬಾಬು ಅವರು ರವಾನಿಸಿದರು. ಅವರು ಇಂದು ಮಾತನಾಡುತ್ತಾ, ಅಂಬೇಡ್ಕರ್ ಕಾರ್ಮಿಕರ ಸಹಾಯಹಸ್ತ ಯೋಜನೆ 15/9/2025 ಆದೇಶ ಪತ್ರ ಬಂದಿತ್ತು. ಈ ಪತ್ರಗಳು ನಾವು ಕೋಲಾರ, ಮುಳಬಾಗಿಲು, ಶ್ರೀನಿವಾಸಪುರ, ಬಂಗಾರಪೇಟೆ, ಕೆ.ಜಿ.ಎಫ್. ಮತ್ತು ಶ್ರೀನಿವಾಸಪುರದಲ್ಲಿ ಸಭೆಗಳನ್ನು ನಡೆಸಿ ನಾವು ಅರ್ಜಿಗಳನ್ನು ಸ್ವೀಕರಿಸಿ ಇಂದು ನಾವು ಸರ್ಕಾರಕ್ಕೆ ರವಾನಿಸುತ್ತಿದ್ದೇವೆ ಎಂದು ತಿಳಿಸಿದರು. ಅವರು ಈ ಕುರಿತು ಮಾತನಾಡುತ್ತಾ, 3 ತಿಂಗಳಲ್ಲಿ ಲೇಬರ್ ಕಾರ್ಡ್ ಸಹ ಕಾರ್ಮಿಕರ ಇಲಾಖೆ ಗುರುತಿನ ಚೀಟಿ ನೀಡುತ್ತದೆ. ಅದನ್ನು ನಾವು ಅಡುಗೆ ಕಾರ್ಮಿಕರಿಗೆ ನೀಡುತ್ತೇವೆ. ಫೆಬ್ರವರಿ 20, 2026ರಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಮೊದಲ ಬಾರಿಗೆ ರಾಜ್ಯ ಸಮಾವೇಶವನ್ನು ಅಡುಗೆ ಕಾರ್ಮಿಕರ ಸಂಘದಿಂದ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ಈ ಸಮಾವೇಶದಲ್ಲಿ ಮೊದಲು ಶ್ರೀ ಅನ್ನಪೂರ್ಣೇಶ್ವರಿ ಹೋಮ ಇರುತ್ತದೆ. ತದನಂತರ ಗಣ್ಯರಿಗೆ ಆಹ್ವಾನ ಮಾಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ತಿಳಿಸಿದರು. ನಮಗೆ ಅಂಬೇಡ್ಕರ್ ಹೆಸರಿನಲ್ಲಿ ಈ ಯೋಜನೆ ಬಂದಿರುವುದು ಬಹಳ ಖುಷಿಯಾಗಿದೆ. ನಾವು ಇನ್ನೂ ತಾಲೂಕುಗಳಲ್ಲಿ ಅರ್ಜಿಗಳು ಬರಲಿವೆ. ಅದು 2ನೇ ಹಂತ, 3ನೇ ಹಂತ, 4ನೇ ಹಂತ, 5ನೇ ಹಂತ, ಎಷ್ಟು ಹಂತಗಳು ಸಿಗುತ್ತೋ ಅಷ್ಟು ಹಂತಗಳಲ್ಲಿ ನಾವು ಅರ್ಜಿಗಳನ್ನು ಸ್ವೀಕರಿಸಿ ಪರಿಶೀಲಿಸಿ ನಾವು ರವಾನಿಸುತ್ತೇವೆ ಎಂದು ತಿಳಿಸಿದರು.